ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕಂಪ್ಯೂಟರ್ ಮೇಲೆ ನಾವು ಕೆಲಸಕ್ಕೆ ಹೋಗಬೇಕಾಗಿದೆ, ಡೇಟಾ ಎಂಟ್ರಿ ಕೆಲಸವನ್ನ ಮಾಡಬೇಕಾಗಿದೆ. ಯಾವುದೇ ಕ್ಷೇತ್ರದಲ್ಲಿ ಇವತ್ತು ನಾವು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಕೊಡ್ತಾರೆ, ನಾವು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು, ಜೊತೆಗೆ ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬರುವಂತ ಯಾವೆಲ್ಲ ಸೂತ್ರಗಳನ್ನ, ಯಾವುದಕ್ಕೆ ನಾವು ಫಾರ್ಮುಲಾಗಳನ್ನ ಬಳಕೆ ಮಾಡ್ಕೋತೀವಿ ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ರಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತಹ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬೋದಿಸ್ತಾ ಇದ್ದಾರೆ. ಮೊದಲಿಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ನಾನು ಕೆಲವೊಂದಿಷ್ಟು ಒಂದು ಚಾರ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೇನೆ. ಓಕೆನಾ? ಈ ರೀತಿಯಾಗಿ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ಅಂದ್ರೆ ಒಂದು ಚಾರ್ಟ್ ಅನ್ನ ರೆಡಿ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಕೂಡ ಸಂಪೂರ್ಣವಾಗಿ ಮಾಡಬಹುದು. ಇಲ್ಲಿ ನೋಡಬಹುದು ಸ್ಟೂಡೆಂಟ್ ಮಾರ್ಕ್ ಸೀಟ್ ಅಂತ ನಾನು ಹಾಕಿದ್ದೀನಿ. ಇದನ್ನು ಕಂಪ್ಲೀಟ್ ಆಗಿ ಇಲ್ಲಿವರೆಗೆ ಸೆಲೆಕ್ಷನ್ ಮಾಡಿಕೊಂಡು ನಾನೇನ್ ಮಾಡ್ತೀನಿ, ಮರ್ಜ್ ಸೆಂಟರ್ ಮಾಡ್ಕೊಳ್ಳೋಣ. ಮಾಡಿದ ನಂತರ ಸೆಂಟರ್ ಒಳಗೆ ಬಂದ್ಬಿಡತ್ತೆ. ಮರ್ಜ್ ಸೆಂಟರ್ ಮಾಡಿದ ನಂತರ ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಬಿಡ್ತೀನಿ, ಅಕ್ಷರ ಸ್ವಲ್ಪ ದೊಡ್ಡದಾಗ್ಲಿ. ಅದಾದ ನಂತರ ನೇಮ್ ಆಗಿರ್ಬೋದು, ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು, ಇಂಗ್ಲಿಷ್ ಸಬ್ಜೆಕ್ಟ್ ಹಾಕಿದ್ದೀನಿ. ಓಕೆ, ಇದನ್ನು ಸಂಪೂರ್ಣವಾಗಿ ಅಡ್ಜಸ್ಟ್ಮೆಂಟ್ ಆದ ನಂತರ ಬೋಲ್ಡ್ ಮಾಡ್ರಿ, ಸ್ವಲ್ಪ ಅಕ್ಷರಿಗೆ ಕಲರ್ ಕೂಡ ಕೊಟ್ಬಿಡಬಹುದು. ಅದಾದ ನಂತರ ಕೆಳಗಡೆ ಕೂಡ ಸ್ವಲ್ಪ ಏನಾಗ್ಯಾವ, ಇವು ಲೈನಿನ ಒಳಗೆ ಹೋಗ್ಯಾವ, ಇವುಗಳಿಗೂ ಕೂಡ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಆಗ್ಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ. ಮಾಡಿದ ನಂತರ ಇಲ್ಲೇನ್ ಮಾಡ್ಬೇಕು, ಮತ್ತೆ ಇಲ್ಲಿಂದ ಸೆಲ್ ಫಾರ್ಮೆಟ್ ಒಳಗೆ ಹೋಗಿ ಆಟೋ ಫಿಟ್ ವಿಡ್ತ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಫಿಟ್ ಆಗ್ಬಿಡ್ತಾವ. ತಿಳಕತೈತಿ? ಈಗ ಏನ್ ಮಾಡ್ಬೇಕಾಗಿದೆ, ನೇಮ್ ಬರಿಬೇಕಾಗಿದೆ. ಅವಾಗ ನೇಮ್ ಒಳಗೆ ಬಂದ್ಬಿಟ್ಟು ನಾನೇನ್ ಮಾಡ್ತೀನಿ, ರಾಜಕುಮಾರ ಅಂತ ಹೆಸರು ಹಾಕೊಂಡ್ಬಿಡ್ತೀನಿ. ರಾಜ್ಕುಮಾರ್ ಆಯ್ತು, ವಿನಾಯಕ ಆಯ್ತು, ಇದನ್ನ ರಾಮು KL ಅಂತ ಮಾಡ್ಕೊಂಡ್ಬಿಡ್ತೀನಿ. ಸಾಕಲ್ಲ, 1 2 3 4 ಮಂದಿ ಇನ್ನೊಬ್ಬಕಿ. ಹಾಗೆ ರಾಹುಲ್ KL ಆದ ನಂತರ ಮತ್ತೆ ಒಂದು ಹುಡುಗಿ ಹೆಸರು ಬರ್ಕೊಳ್ಳೋಣ, ಗೀತಾ JK ಅಂತ ಸಂಪೂರ್ಣವಾಗಿ ಬರೆಯೋಣ. ನೆಕ್ಸ್ಟ್ ಅದಾದ ನಂತರ 1 2 3 4 ಮಂದಿ ಆಯ್ತಾ, ಇನ್ನೊಬ್ಬನು ಬರ್ಬಿಡೋಣ. ಇನ್ನೊಬ್ರು ಯಾರು, ಬಾಬು P ಅಂತ ಬರ್ದ್ಬಿಡೋಣ. ಈ ರೀತಿಯಾಗಿ ವಿದ್ಯಾರ್ಥಿಗಳ ಹೆಸರನ್ನ ನಾನು ಬರ್ತಿದ್ದೀನಿ. ಈಗ ಇನ್ನೊಂದೇನ್ ಮಾಡ್ಬೇಕಾಗಿದೆ, ಇಲ್ಲಿ ಕೆಳಗಡೆ ನೋಡ್ರಿ ಹೆಸರು ಮತ್ತೆ ಮೇಲ್ಗಡೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿದೆಯಲ್ಲ, ಇನ್ನೊಂದ್ ಸರ್ತಿ ನಾವು ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡೋಣ, ಇಲ್ಲಿಂದ ಫಾರ್ಮೆಟ್ ಒಳಗೆ ಹೋಗಿ ಆಟೋ ಫಿಟ್ ಕಾಲಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಮ ಹೆಸರು ಎಷ್ಟದವ ಅಷ್ಟು ಬಂದ್ಬಿಡ್ತಾವ. ಓಕೆ, ಬಾಬು P ಆದ ನಂತರ ಎಲ್ಲದಕ್ಕೂ ಕೂಡ ಒಂದು ಬಾರ್ಡರ್ ಹಾಕೊಳ್ಳೋಣ. ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋರಿ. ಮಾಡಿದ ನಂತರ ಬಾರ್ಡರ್ ಮೇಲೆ ಅಂದ್ರೆ ಇದ್ರ ಮೇಲೆ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ರಿ, ಬಾರ್ಡರ್ ಬಂದ್ಬಿಡ್ತಾವ. ಹೆಸರಾಯ್ತು, ತಗೊಂಡಿರುವಂತಹ ಸಬ್ಜೆಕ್ಟ್ ಗಳಾಗಿತ್ತು, ಎಲ್ಲಾ ಸಬ್ಜೆಕ್ಟ್ ಗಳು 6 ಸಬ್ಜೆಕ್ಟ್ ಅದಾವ ಇಲ್ಲಿ. 1 2 3 4 5 6 ಸಬ್ಜೆಕ್ಟ್ ಹಾಕಿವಿ, ಹೌದಾ? ಅದಾದ ನಂತರ ಮಿನಿಮಮ್, ಮ್ಯಾಕ್ಸಿಮಮ್, ಟೋಟಲ್, ಎವರೇಜ್ ಮತ್ತೆ ಗ್ರೇಡ್ ಇವೆಲ್ಲವನ್ನು ಕೂಡ ಫಾರ್ಮುಲಾ ಬಳಕೆ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ವನ್ನ ಮಾಡಬೇಕಾಗಿರುವಂತದ್ದು. ತಿಳಿಯತೈತ್ನ ಹೇಳೋದ? ನೆಕ್ಸ್ಟ್ ಇಲ್ಲಿ ಕನ್ನಡಕ್ಕೆ ರಾಜ್ಕುಮಾರ್ ಎಷ್ಟು ತಗೊಂಡಾನಪ್ಪ, 99 ತಗೊಂಡಾನ್ರಿ ಸರ್. ಮತ್ತ 99, ಮತ್ತೆ ಇನ್ನೊಬ್ಬವ 65 ತಗೊಂಡಾನ, ಇನ್ನೊಬ್ಬವ 89 ತಗೊಂಡನ್ ಸರ್, ಇನ್ನೊಬ್ಬ ಏನ್ ಮಾಡೋಣ 45 ತಗೊಂಡನ್ ಸರ್, ಇನ್ನೊಬ್ಬ 85 ತಗೊಂಡನ್ ಸರ್. ಈ ರೀತಿಯಾಗಿ ಮಾರ್ಕ್ಸ್ ಗಳನ್ನ ತಗೊಂಡಾರ ಅವರು. ಓಕೆ, ಮತ್ತೆ ನಾವು ಏನ್ ಮಾಡ್ಬೇಕಾಗಿದೆ, ಇಂಗ್ಲಿಷ್ ಕೂಡ ಸಂಪೂರ್ಣವಾಗಿ ಮಾರ್ಕ್ಸ್ ಗಳನ್ನ ಹಾಕ್ಬೇಕಾಗಿದೆ. ನೀವು ಕೂಡ ಏನ್ ಮಾಡ್ಕೋರಿ, ಇವೆಲ್ಲದಕ್ಕೂ ನಾನೇನ್ ಮಾಡ್ತೀನಿ, ಇಂಗ್ಲಿಷ್, ಹಿಂದಿ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಗಳಿಗೆ ಕೂಡ ಸಂಪೂರ್ಣವಾಗಿ ಇಲ್ಲಿವರೆಗೆ ಮಾರ್ಕ್ಸ್ ಗಳನ್ನ ಸಂಪೂರ್ಣವಾಗಿ ಆಡ್ ಮಾಡ್ಕೋತೇನೆ. ಓಕೆ, ನೋಡಬಹುದು ಸಂಪೂರ್ಣವಾಗಿ ಎಲ್ಲ ಮಾರ್ಕ್ಸ್ ಗಳನ್ನು ಕೂಡ ನಾನು ಎಂಟ್ರಿ ಮಾಡ್ಕೊಂಡಿದ್ದೇನೆ. ಈಗೇನ್ ಮಾಡ್ಬೇಕಾಗಿದೆ, ಮಿನಿಮಮ್, ಮ್ಯಾಕ್ಸಿಮಮ್, ಟೋಟಲ್ ಮತ್ತೆ ಎವರೇಜ್ ಗ್ರೇಡ್ ಅನ್ನ ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ನಾವು ಇವುಗಳನ್ನ ಕಂಡು ಹಿಡಿಬೇಕಾಗ್ತದೆ, ಅಂದ್ರೆ ಲೆಕ್ಕಾಚಾರವನ್ನ ಮಾಡ್ಬೇಕಾಗ್ತದೆ. ಹೆಂಗ್ ಮಾಡೋದ್ರಿ ಸರ್ ಅಂದ್ರೆ, ಮಿನಿಮಮ್ ಕಂಡು ಹಿಡಿಬೇಕಾಗಿದೆ. ರಾಜ್ಕುಮಾರ ಮಿನಿಮಮ್ ಅಂದ್ರೆ ರಾಜ್ಕುಮಾರ ಸಬ್ಜೆಕ್ಟ್ ಅಲ್ಲಿ ಅತ್ಯಂತ ಕಡಿಮೆ ಮಾರ್ಕ್ಸ್ ಯಾವ ತಗೊಂಡಿದ್ದಾರೆ, ಅತ್ಯಂತ ಜಾಸ್ತಿ ಮಾರ್ಕ್ಸ್ ಯಾವ ತಗೊಂಡಿದ್ದಾರೆ ಅಂತೇಳಿ ಮ್ಯಾಕ್ಸಿಮಮ್ ಅಲ್ಲಿ ನಾವು ಕಂಡು ಹಿಡಿಬೇಕು. ಎಷ್ಟು ಟೋಟಲ್ ಆಗುತ್ತೆ, ಎವರೇಜ್ ಏನಾಗಿದೆ, ಗ್ರೇಡ್ ಏನಾಗ್ತದೆ, ಇವೆಲ್ಲವನ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿ ಕಂಡು ಹಿಡಿಬೇಕಾಗ್ತದೆ. ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಫಾರ್ಮುಲಾಗಳು, ಒಂದು ನೋಟ್ಬುಕ್ ಪೆನ್ ತಗೊಂಡು ಹಳ್ಯಾಗ ಬರ್ಕೋರಿ, ಬಹಳ ಇಂಪಾರ್ಟೆಂಟ್ ಇರ್ತಾವ. ಈಗ ಏನ್ ಮಾಡ್ಬೇಕಾಗಿದೆ, ಮಿನಿಮಮ್ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಮಿನಿಮಮ್ ಕಾಲಮ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು MIN ಅಂತ ಬರಿಬೇಕು. ನೆಕ್ಸ್ಟ್ ಬ್ರಾಕೆಟ್ ಅನ್ನ ಹಾಕ್ಬೇಕಾಗ್ತದ. ಬ್ರಾಕೆಟ್ ಹಾಕಿದ ನಂತರ 6 ಸಬ್ಜೆಕ್ಟ್ ಅನ್ನ ನಾವು ಕೂಡಿಸ್ಕೋಬೇಕು, ಅಂದ್ರೆ ಸೆಲೆಕ್ಟ್ ಮಾಡ್ಬೇಕು. ಹೆಂಗ್ ಮಾಡೋದಂದ್ರೆ B3 ಕಾಲಮ್ ಅಂದ್ರೆ ಇದರ ಮೇಲೆ ಕನ್ನಡ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ ರೀತಿಯಾಗಿ ಅನುಪಾತ ಅಂದ್ರೆ ಡಬಲ್ ಇಂಟೆಡ್ ಕಾಮ ಅಂದ್ರೆ ಅನುಪಾತ ಅಂತ ಕೊಡ್ರಿ. ಅದಾದ ನಂತರ ಯಾವ್ದು ಸೆಲೆಕ್ಷನ್ ಮಾಡಬೇಕು, ಇಲ್ಲಿ 45
ಸೈನ್ಸ್ ಅಂದ್ರೆ ಸೋಷಿಯಲ್ ಸಮಾಜ ವಿಷಯದವರೆಗೆ ನಾವೇನ್ ಮಾಡ್ಬೇಕು G3 ಅಂತ ಬರುತ್ತೆ. ಇಲ್ಲಿವರೆಗೆ ಅತ್ಯಂತ ಕಡಿಮೆ ಮಾರ್ಕ್ಸ್ ಯಾವ್ದಲ್ಲಿದೆ ಕಂಡು ಹಿಡಿಯಪ್ಪ ಅಂತೇಳಿ ನಾವು ಎಕ್ಸೆಲ್ ಗೆ ಹೇಳಿದೀವಿ. ಈ ಒಂದು ಫಾರ್ಮುಲಾ ಹಾಕಿ ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಏನ್ ಮಾಡ್ಬೇಕು, ಮಿನಿಮಮ್ B3 ಅಂದ್ರೆ ಬಿ ಲಿಂದ ಎಲ್ಲಿವರೆಗೆ G3 ವರೆಗೆ ನಾನು ಹಾಕಿದ್ದೀನಿ. ಎಂಟರ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ 45 ಅನ್ನೋದು ಬಂದ್ಬಿಡ್ತದ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಕಂಡು ಹಿಡಿಬೇಕಾಗಿದೆ ಸರ್. ಇದನ್ನ ಹೆಂಗ್ ಕಂಡು ಹಿಡಿಯೋದು ಅಂದ್ರೂ ಕೂಡ ಇದನ್ನು ಕೂಡ ಸೇಮ್ ಎಂ ಫಸ್ಟ್ ಗೆ ಇಸ್ ಈಕ್ವಲ್ ಟು ಹಾಕೋಬೇಕು. ಇಸ್ ಈಕ್ವಲ್ ಟು ಹಾಕೋಬೇಕು. ಯಾವುದೇ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಎಕ್ಸೆಲ್ ಒಳಗಂದ್ರ ಮೊದಲಿಗೆ ಇಸ್ ಈಕ್ವಲ್ ಟು ಹಾಕ್ಲೇಬೇಕಾಗ್ತದ. ವಿತೌಟ್ ಇಸ್ ಈಕ್ವಲ್ ಟು ನೀವು ಲೆಕ್ಕಾಚಾರ ಮಾಡ್ಲಿಕ್ಕೆ ಬರುವುದಿಲ್ಲ, ನಿಮ್ಮ ತಲೆ ಆಗಿರ್ಲಿ. ಓಕೆ, ಇಸ್ ಈಕ್ವಲ್ ಟು MAX ಅಂತ ಹಾಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಬ್ರಾಕೆಟ್ ಹಾಕೊಂಡ್ಬಿಡ್ರಿ. ಬ್ರಾಕೆಟ್ ಹಾಕಿದ ನಂತರ ಸೇಮ್ ಕನ್ನಡ ಸಬ್ಜೆಕ್ಟ್ ಇಂದ ಸೆಲೆಕ್ಷನ್ ಮಾಡ್ಕೋಬೇಕು. ಅದಾದ ನಂತರ ಈ ರೀತಿಯಾಗಿ ಅನುಪಾತ ಕೊಟ್ಟು ನೀವೇನ್ ಮಾಡಿ ಇಲ್ಲಿವರೆಗೆ ಸೇಮ್ 45 ವರೆಗೆ ಅಂದ್ರೆ G3 ವರೆಗೆ ನೀವು ಸೆಲೆಕ್ಷನ್ ಮಾಡಿ ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಂಡು ಈ ರೀತಿಯಾಗಿ ಫಾರ್ಮುಲಾಗಳನ್ನ ಹಾಕಿ ಎಂಟರ್ ಮಾಡ್ಕೊಂಡ್ರೆ 99. ಅತಿ ಹೆಚ್ಚಿನ ಮಾರ್ಕ್ಸ್ ಯಾವ್ದಿದೆ 99 ಇದೆ. ಅತ್ಯಂತ ಕಡಿಮೆ ಮಾರ್ಕ್ಸ್ 45 ರಾಜ್ಕುಮಾರ್ ತಗೊಂಡಿರುವಂತದ್ದು. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಗೊತ್ತಾಗ್ತದ? ಟೋಟಲ್ ಏನಾಗ್ತದ, ಟೋಟಲ್ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಇಸ್ ಈಕ್ವಲ್ ಟು ಹಾಕೋಬೇಕು. SUM ಸಮ್ ಅಂತ ಹಾಕೋಬೇಕು. ಅದಾದ ನಂತರ ಮತ್ತೇನ್ ಮಾಡ್ಬೇಕು, ಬ್ರಾಕೆಟ್ ಅನ್ನು ಹಾಕೋರಿ. ಬ್ರಾಕೆಟ್ ಹಾಕಿದ ನಂತರ ಮತ್ತೆ ಇಲ್ಲಿದಿಂದ B3 ದಿಂದಾನೆ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, B3 ಸೆಲೆಕ್ಷನ್ ಮಾಡ್ಕೊಂಡು ಮತ್ತೆ ನಾವು ಈ ರೀತಿಯಾಗಿ ಡಬಲ್ ನ್ಯೂಟೆಡ್ ಅಂದ್ರೆ ಅನುಪಾತ ಕೊಟ್ಟು ಎಲ್ಲಿವರೆಗೆ ಹಾಕ್ಬೇಕಪ್ಪ ಅಂದ್ರೆ ಸೇಮ್ G3 ವರೆಗೆ ಹಾಕೊಂಡು ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೋರಿ. ಅಂದ್ರೆ ಇಲ್ಲಿ ಸಮ್ ಹಾಕಿದ್ರೆ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗ್ಬಿಡ್ತದೆ, ಕೂಡಿಸ್ಕೊಂಡ್ಬಿಡ್ತೈತಿ. ಎಲ್ಲಾ ಸಬ್ಜೆಕ್ಟ್ 6 ಸಬ್ಜೆಕ್ಟಿನ ಮಾರ್ಕ್ಸ್ ಎಷ್ಟಾಗ್ತಿತ್ತು ಅನ್ನೋ ಟೋಟಲ್ ಒಳಗ ಬಂದ್ಬಿಡ್ತದ. ಈ ರೀತಿಯಾಗಿ ಫಾರ್ಮುಲಾ ಹಾಕೊಂಡ್ರ ಎಂಟರ್ ಮಾಡ್ಕೋರಿ, ಆಟೋಮೆಟಿಕ್ 496 ಮಾರ್ಕ್ಸ್ ಅನ್ನ ಇವರು ತಗೊಂಡಿರುವಂತದ್ದು. ನೆಕ್ಸ್ಟ್ ಇವರು ಎವರೇಜ್ ಅಂದ್ರೆ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಬೇಕಾಗಿದೆ. ಹೆಂಗ್ ಹಿಡಿಯೋದ್ರಿ ಸರ್ ಪರ್ಸೆಂಟೇಜ್ ಅಂತೇಳಿ ನಾವು ನೋಡಿದಾಗ ಇಸ್ ಈಕ್ವಲ್ ಟು ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. AVG ಅಂತ ಟೈಪ್ ಮಾಡ್ಕೋಬೇಕು. ನೆಕ್ಸ್ಟ್ ಬ್ರಾಕೆಟ್ ಕೊಡಬೇಕು. ಬ್ರಾಕೆಟ್ ಕೊಟ್ಟಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪರ್ಸೆಂಟೇಜ್ ಯಾವ್ದ್ರ ಮೇಲೆ ತೆಗಿಬೇಕು, ಇದ್ರ ಮೇಲೆನೆ. ಹೌದು, 496ಕ್ಕೆ ಪರ್ಸೆಂಟೇಜ್ ಮಾಡ್ಬೇಕು. ಅವಾಗ J3 ಅಂತ ಬರುತ್ತೆ ನೋಡಿ, ಸೆಲೆಕ್ಷನ್ ಮಾಡ್ಕೊಂಡ್ರ ನೆಕ್ಸ್ಟ್ ಇದನ್ನ ಬಾರ್ ಕೊಡ್ಬೇಕು. R ಅಂತ ಹಾಕೊಂಡ್ಬಿಡ್ಬೇಕು. 6 ಸಬ್ಜೆಕ್ಟ್ ಇರೋದ್ರಿಂದ ಇದಕ್ಕೊಂದು ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೋರಿ. ಈ ರೀತಿಯಾಗಿ ಫಾರ್ಮುಲಾ ಹಾಕೋಬೇಕು. ಟೋಟಲ್ ಮಾರ್ಕ್ಸ್ ಗೆ 6 ಸಬ್ಜೆಕ್ಟ್ ಇಂದ ನಾವು ಎವರೇಜ್ ಅನ್ನ ತೆಗಿತಾ ಇದೀವಿ. ಗೊತ್ತಾಗ್ತದ? ನೆಕ್ಸ್ಟ್ ಎಂಟರ್ ಮಾಡ್ತಿದ್ದಾನೆ. ಆಟೋಮೆಟಿಕ್ ಆಗಿ ನಮ್ಗೆ ಇಲ್ಲಿ ಫಾರ್ಮುಲಾ ನೋಡಬಹುದು. ಇಲ್ಲಿಂದ ಏನಾಗಿದೆ ಅನ್ನೋದು ಕೂಡ ಸ್ವಲ್ಪ AVG ಆಗಿದೆ. ಅದಾದ ನಂತರ J3 ಬಾರ್ 6 ಅಂತ ಆಗಿದೆ. ಎಸ್ ಮಾಡ್ಕೊರಿ, ಆಟೋಮೆಟಿಕ್ ಆಗಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ಕೊಟ್ಬಿಡ್ತದೆ. ತಿಳಿಯತ್ತಿದ್ನ ಹೇಳೋದ. ನೆಕ್ಸ್ಟ್ ಗ್ರೇಡ್ ಅನ್ನ ಕಂಡು ಹಿಡಿಬೇಕಾಗಿದೆ. ಇನ್ನೊಂದ್ಸರ್ತಿ ಕೆಳಗಿನ ಮಾಡ್ಕೊಂಡು ಹೋಗೋಣ. ಗ್ರೇಡ್ ಸ್ವಲ್ಪ ಫಾರ್ಮುಲಾ ದೊಡ್ಡದ, ಇನ್ನೊಂದ್ಸರ್ತಿ ಹೇಳ್ಕೊಡ್ತೀವಿ ನೋಡ್ರಿ. ಓಕೆ, ಮಿನಿಮಮ್ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಇಸ್ ಈಕ್ವಲ್ ಟು ಅವಾಗ MAN ಅಂತ ಟೈಪ್ ಮಾಡ್ಕೋಬೇಕು. ಬ್ರಾಕೆಟ್ ಟೈಪ್ ಮಾಡ್ಕೋಬೇಕು. ಎಲ್ಲಿದಿಂದ ರಾಜ್ಕುಮಾರ್ ಯಾವ್ದೀಗ ವಿನಾಯಕ್ ಸಬ್ಜೆಕ್ಟ್ ಸೆಲೆಕ್ಷನ್ ಮಾಡ್ಕೋರಿ. ಡಬಲ್ ಇಂಟೆಡ್ ಕಮ ಅನುಪಾತ ಸೆಲೆಕ್ಷನ್ ಮಾಡಿ 45 ತನ 6ನೇ ಸಬ್ಜೆಕ್ಟ್ ತನ ಹಾಕೊಂಡು ಬ್ರಾಕೆಟ್ ಕಂಪ್ಲೀಟ್. ಓಕೆ, ಈ ರೀತಿಯಾಗಿ ಫಾರ್ಮುಲಾ ಇಲ್ಲಿ 3 ಬಂದಿತ್ತು, ಈಗ 4 ಬರ್ತಾವ. ಯಾಕಂದ್ರೆ 4ನೇ ಲೈನ್ ಇರೋದ್ರಿಂದ B4 ಅಂತ ಬರ್ತಾ ಇದೆ, ನೆನಪಿರ್ಲಿ. ಎಂಟರ್ ಮಾಡ್ಕೊಂಡ್ಬಿಡ್ರಿ, 45 ಬಂತು. ಇದೇ ರೀತಿಯಾಗಿ ಮ್ಯಾಕ್ಸಿಮಮ್ ಕಂಡು ಹಿಡಿಬೇಕಾ, ಇಸ್ ಈಕ್ವಲ್ ಟು ಅಂತ ಮಾಡಬೇಕು. MAX ಅಂತ ಮಾಡಬೇಕು. ಬ್ರಾಕೆಟ್ ಹಾಕಬೇಕು. ಬ್ರಾಕೆಟ್ ಹಾಕಿದ ನಂತರ ನಾವೇನ್ ಮಾಡ್ಬೇಕು, ಮತ್ತೆ ಇಲ್ಲಿಂದ ಸಬ್ಜೆಕ್ಟ್ B4 ಅಂತ ಸೆಲೆಕ್ಷನ್ ಬರುತ್ತೆ. ನೆಕ್ಸ್ಟ್ ಈ ರೀತಿ ಹಾಕೊಂಡ್ಬಿಡ್ರಿ. ನೆಕ್ಸ್ಟ್ ಹಾಕಿದ ನಂತರ ಏನ್ ಮಾಡ್ಬೇಕು, 45 ಅಂದ್ರೆ ಇಲ್ಲಿಂದ 44 ಸೈನ್ಸ್ ಸೋಷಿಯಲ್ ಸಮಾಜದವರೆಗೆ ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟ್ ಎಂಟರ್ ಮಾಡಿದ್ರು ಕೂಡ ಬಂದ್ಬಿಡ್ತದೆ. ನೆಕ್ಸ್ಟ್ ಟೋಟಲ್ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಎವರೇಜ್ ಮೇಲೆ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಟೋಟಲ್ ಅಂದ್ರೆ ಈಸ್ ಈಕ್ವಲ್ ಟು ಅನ್ನ ಹಾಕೊಂಡ್ಬಿಡ್ರಿ. ಹಾಕಿದ ನಂತರ ಏನ್ ಮಾಡ್ಬೇಕು, SUM ಸಮ್ ಅಂತ ಹಾಕೋಬೇಕು. ನೆಕ್ಸ್ಟ್ ಬ್ರಾಕೆಟ್ ಹಾಕೊಂಡ್ಬಿಡ್ರಿ. ಬ್ರಾಕೆಟ್ ಹಾಕಿದ ನಂತರ ಮತ್ತೆ ನೀವು 6ನೇ ಸಬ್ಜೆಕ್ಟ್ ಫಸ್ಟ್ ಸಬ್ಜೆಕ್ಟ್ ಕನ್ನಡ ಮೇಲೆ ಕ್ಲಿಕ್ ಮಾಡ್ಬೇಕು. ನೆಕ್ಸ್ಟ್ ಲಾಸ್ಟ್ ಸಬ್ಜೆಕ್ಟ್ ಯಾವ್ದೈತಿ ನಿಮ್ದ, ಸಮಾಜ ವಿಜ್ಞಾನ. ಅವಾಗ ಲಾಸ್ಟ್ ಸಬ್ಜೆಕ್ಟ್ ಮೇಲೆ ಬರ್ಬೇಕು. ಮತ್ತೆ ಇದನ್ನ ಬ್ರಾಕೆಟ್ ಕಂಪ್ಲೀಟ್ ಮಾಡ್ಬೇಕು. ಅವಾಗ ಈಗೇನ್ ಮಾಡ್ಬೇಕಪ್ಪ ಅಂದ್ರೆ ಎಂಟರ್ ಮಾಡ್ಕೊಂಡ್ಬಿಟ್ರೆ 407 ಮಾರ್ಕ್ಸ್ ಇವರು ತಗೊಂಡಿರುವಂತದ್ದು. ನೆಕ್ಸ್ಟ್ ಎವರೇಜ್ ಕಂಡು ಹಿಡಿಬೇಕಾಗಿದೆ ಸರ್ ಅಂದ್ರೆ ಬಹಳ ಈಸಿ ಅದ. ನಾವೇನ್ ಮಾಡ್ಬೇಕು, ಇಸ್ ಈಕ್ವಲ್ ಟು ಮೇಲೆ ಫ್ರೆಶ್ ಮಾಡ್ಕೊಂಡು AVG ಅಂತ ಟೈಪ್ ಮಾಡ್ಕೋರಿ. ಅದಾದ ನಂತರ AVG ಅಂತ ಟೈಪ್ ಮಾಡಿದ ನಂತರ ಬ್ರಾಕೆಟ್ ಹಾಕೋಬೇಕು. ಬ್ರಾಕೆಟ್ ಹಾಕಿದ ನಂತರ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಕಾಲಮ್ ಅಂದ್ರೆ ಇದೇ ಒಂದು ಕಾಲಮ್ ಅಲ್ಲಿ ಇರುವಂತ ಅವರ ಒಂದು ಟೋಟಲ್ ಮಾರ್ಕ್ಸ್ ಅನ್ನ ಸೆಲೆಕ್ಷನ್ ಮಾಡ್ರಿ. ಏನ್ ಮಾಡ್ಬೇಕೀಗ, ಬಾರ್ 6 ಮಾಡ್ಕೊಳ್ಳೋಣ. ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ. ಎಂಟರ್ ಮಾಡ್ಕೊಂಡ್ಬಿಟ್ರಿ. ಆಟೋಮೆಟಿಕ್ ಆಗಿ ಏನಾಗ್ತದೆ, ಅದು ಕ್ಯಾಲ್ಕುಲೇಷನ್ ಆಗ್ಬಿಡ್ತದ. AVG ಅನ್ನೋದು ಎವರೇಜ್ ಬರಿಬೇಕು ಅಂತ ಹೇಳ್ಕೊಡ್ತದ. ಅದು ಶಾರ್ಟ್ ಕಟ್ ನಾನು ತಗೊಳ್ಳೋದಿಲ್ಲ. ನನ್ಗ ಎವರೇಜ್ ಅಂತ ಬರಿತಮ್ಮ ಇನ್ನೊಂದ್ಸರ್ತಿ ಅಂತ ಹೇಳ್ತದ. ಹಂಗಾಗಿ ಆಯ್ತವ, ಇನ್ನೊಂದ್ಸರ್ತಿ ಎವರೇಜ್ ಅಂತ ಬರಿತೀನಿ, ತಲೆ ಕೆಡಿಸ್ಕೋಬೇಡ್ರಿ. ಆದ್ರೂ ಅದು ಲೆಕ್ಕಾಚಾರ ಮಾಡಿ ನಮ್ಗೆ ಕೊಟ್ಬಿಡ್ತದ. ಇದೇ ರೀತಿಯಾಗಿ ಇದನ್ನ ಈಗ ಡೈರೆಕ್ಟ್ ಆಗಿ ಪ್ಲಸ್ ಪಾಯಿಂಟ್ ಹಿಡಿದು ಜಕ್ಕೊಂಡ್ಬಿಡ್ರಿ. ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗಿ ನಮ್ಗೆ ಬಂದ್ಬಿಡ್ತದ. ನೋಡ್ರಿ, ಇದನ್ನು ಕೂಡ ಜಕ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಇದನ್ನು ಕೂಡ ಜಕ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಇದನ್ನು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ತಗೊಂಡು ಜಕ್ಕೊಂಡ್ರೆ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗಿ
ಬಂದ್ಬಿಡ್ತದೆ. ಈಗ ನಾವು ಏನ್ ಮಾಡ್ಬೇಕಾಗಿದೆ, ಗ್ರೇಡ್ ಅನ್ನ ಕಂಡು ಹಿಡಿಬೇಕಾಗಿದೆ. ಇದಕ್ಕೆ ಬಹಳ ಸ್ವಲ್ಪ ಫಾರ್ಮುಲಾ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಈಸಿ ಇರ್ತದೆ. ಸಮಾಧಾನದಿಂದ ತಿಳ್ಕೊಂಡ್ರೆ ಬಹಳಷ್ಟು ಈಸಿ ಆಗಿರುವಂತದ್ದು, ಸಮಾಧಾನದಿಂದ ತಿಳ್ಕೋಬೇಕು. ಓಕೆನಾ, ನಾನೇನ್ ಮಾಡ್ತೀನಿ ಈಗ ಎವರೇಜ್ ಫಾರ್ಮುಲಾ ಹಾಕ್ಬೇಕಾಗಿತ್ತು ಅಂದ್ರೆ ಸ್ವಲ್ಪ ಇದನ್ನ ಈ ಕಡೆ ಸರ್ಸ್ಕೊಳ್ಳೋಣ. ಎವರೇಜ್ ಫಾರ್ಮುಲಾ ಸಮಾಧಾನದಿಂದ ನೋಡ್ಕೊರಿ, ನಾನು ಹಾಕಿ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಎವರೇಜ್ ಅಂದ್ರೆ ಏನಪ್ಪಾ ಅಂದ್ರೆ ಫಸ್ಟ್ ಕ್ಲಾಸು, ಏನ್ ಡಿಸ್ಟಿಂಕ್ಷನ್ ಅಥವಾ ಏನ್ ಫೇಲ್ ಆಗ್ಯಾನೋ ಏನ್ ಪಾಸ್ ಆಗ್ಯಾನೋ ಅದನ್ನ ನಾವು ತೆಗಿಬೇಕಾಗಿದೆ ಗ್ರೇಡ್ ಒಳಗೆ. ಅದನ್ನ ಹೆಂಗ್ ತೆಗಿತಾರಪ್ಪ ಅನ್ನೋದನ್ನ ಇಲ್ಲಿ ಒಂದು ಫಾರ್ಮುಲಾವನ್ನ ನಾವು ಬಳಕೆಯನ್ನ ಮಾಡ್ಕೋಬೇಕು. ಓಕೆನಾ, ಅಂದ್ರೆ ಪಾಸ್ ಅಂದ್ರೆ ಎಷ್ಟು ಮಾರ್ಕ್ಸ್ಗೆ ಆಗ್ಬೇಕು, ಫೇಲ್ ಅಂದ್ರೆ ಎಷ್ಟು, ಒಂದು ಫಸ್ಟ್ ಕ್ಲಾಸ್ ಅಂದ್ರೆ ಎಷ್ಟು, ಡಿಸ್ಟಿಂಕ್ಷನ್ ಗೆ ಯಾವ ರೀತಿಯಾಗಿ ಹಾಕ್ಬೇಕು ಅನ್ನುವಂಥದ್ದು ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡತ್ತೆ. ಓಕೆನಾ, ಓಕೆ, ಮೊದಲಿಗೆ ಏನ್ ಮಾಡ್ಬೇಕು, ಈಸ್ ಈಕ್ವಲ್ ಟು ಅಂತ ಕಂಪಲ್ಸರಿ ಹಾಕ್ಲೇಬೇಕಾಗತ್ತೆ. ಇಫ್ ಕಂಡೀಷನ್ ಹಚ್ಬೇಕು. ಇದಕ್ಕೆ ಇಫ್ ಕಂಡೀಷನ್ ಹಚ್ಚಿದ ನಂತರ ನೆಕ್ಸ್ಟ್ ಬ್ರಾಕೆಟ್ ಹಾಕೋಬೇಕು. ಬ್ರಾಕೆಟ್ ಹಾಕಿದ ನಂತರ ಓ ಆರ್ ಅಂತ ಹಾಕೊಂಡ್ಬಿಡ್ರಿ. ಆರ್ ಹಾಕಿದ ನಂತರ ಮತ್ತೆ ಬ್ರಾಕೆಟ್ ಹಾಕೋಬೇಕು. ಬ್ರಾಕೆಟ್ ಹಾಕಿದ ನಂತರ ಈಗೇನ್ ಮಾಡ್ಬೇಕಾಗತ್ತೆ, ಜಸ್ಟ್ ನೀವೇನ್ ಮಾಡ್ಬೇಕು, ಇದೇ ಒಂದು ಅಂದ್ರೆ ನಾವು ಕರೆಕ್ಟ್ ಆಗಿ ಇವೆಲ್ಲದಕ್ಕೂ ಕೂಡ ಹಾಕೋದ್ ಬರ್ಬೇಕೀಗ, ಗೊತ್ತಾಗ್ತದೆ. ಎಲ್ಲ ಕಾಲಮ್ಗಳನ್ನು ಕೂಡ ಹಾಕೊಂಡು ನಾವೇನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ಬೇಕಾಗ್ತದೆ. ಅವಾಗ ನಾನೇನ್ ಮಾಡ್ತೀನಿ, ಮತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಮಾಡಿದ ನಂತರ ಇಲ್ಲಿಂದ ಗ್ರೇಟರ್ ದನ್ ಹಾಕೊಂಡ್ಬಿಡ್ರಿ. ನೆಕ್ಸ್ಟ್ ಇದು 35 ಕಾಮ ಕೊಡ್ಬೇಕು. ನೆಕ್ಸ್ಟ್ ಮತ್ತೇನ್ ಮಾಡ್ಬೇಕು, ಮತ್ತೆ ಇಲ್ಲಿಂದ ನಾವೇನ್ ಮಾಡ್ಬೇಕು, B2 ಅಂತ ಬರಿಬೇಕು. ಮತ್ತೆ B2 ಅಂತ ಬರೆದು ಮತ್ತೇನ್ ಮಾಡ್ಬೇಕು, ಗ್ರೇಟರ್ ದ್ಯಾನ್ ಹಾಕ್ಬೇಕು. ಮತ್ತೆ ಈಗ ಏನ್ ಮಾಡ್ಬೇಕು, B2 ಆದ ನಂತರ B2 ಬರಿಬಾರ್ದು. ಇಲ್ಲಿ ಕಾಮ ಕೊಡ್ತಿದ್ದಾನೆ, ಇದು ಒಂದ್ ಸಬ್ಜೆಕ್ಟ್ ಐತಿ. ನೆಕ್ಸ್ಟ್ ಎರಡನೇ ಸಬ್ಜೆಕ್ಟ್ ತಗೋಬೇಕಾಗಿದೆ. ಮತ್ತೆ C3 ಅಂತ ಬಂದ್ಬಿಡ್ತದ. ನೆಕ್ಸ್ಟ್ ಗ್ರೇಟರ್ ದ್ಯಾನ್ ಹಾಕೋರಿ. ಎಷ್ಟು 35 ಮಾರ್ಕ್ಸ್. ಮತ್ತೆ ಕಾಮ ಕೊಡ್ರಿ. C3 ಆಯ್ತಾ. ನೆಕ್ಸ್ಟ್ ಅದಾದ ನಂತರ ಏನ್ ಮಾಡ್ಬೇಕು, D3 ಇದರ ಮೇಲೆ ಕ್ಲಿಕ್ ಮಾಡ್ಕೋರಿ. ಮತ್ತೆ ಏನ್ ಮಾಡ್ಬೇಕು, ಇದಕ್ಕ D3 ಏನ್ ಮಾಡ್ಬೇಕು, ಮತ್ತೆ ಶಿಫ್ಟ್ ಹಿಡಿದು ಅನುಪಾತ ಹಾಕೋಬೇಕು. ನೆಕ್ಸ್ಟ್ ಹಾಕಿದ ನಂತರ 35 ಕೊಡ್ಬೇಕು. ನೆಕ್ಸ್ಟ್ ಒಂದು ಕಾಮ ಕೊಡ್ಬೇಕು. D3 ಆದ ನಂತರ E3 ಅಂದ್ರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಸೆಲೆಕ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಅನುಪಾತ 35 ಅಂದ್ರೆ ಪಾಸ್. ಈಗಂತರೂ 32ಕ್ಕೆ ಪಾಸ್ ಮಾಡತ್ತಾರ. ಅದ್ರೊಳಗೆ ಹಿಂದಿ ಸಬ್ಜೆಕ್ಟ್ ಮಣ್ಣೆ ಕೊಟ್ರು. ಒಂದು ವರ್ಷ ರೋಮಾ ಕಲ್ತ ನಮಗ್ ಪಾಸ್ ಆಗ ಕೆಟ್ಟ ಮಾರ್ಕ್ಸ್ ಬೇಕ, ಬರೀ 13 ಮಾರ್ಕ್ಸ್ ತಗೊಂಡ್ರ SSLC ಪರೀಕ್ಷೆ ಪಾಸ್ ಆಗ್ಬಿಡ್ತೀವಿ. ಒಂದು ವರ್ಷ ಕಲ್ತು 13 ಮಾರ್ಕ್ಸ್ ಸಂಬಂಧ ಒಂದು ವರ್ಷ ಸಾಲಿ ಕಲಿಬೇಕು. ಈಗಿನ ಜಗತ್ತಿನ ಒಳಗೆ ಗೊತ್ತಾಗ್ತದ. ಅಂತದ್ರೊಳಗ ಆ ಹಿಂದಿ ಸಬ್ಜೆಕ್ಟ್ ಕೂಡ ಮಣ್ಣು ಕೊಟ್ಬಿಟ್ರಿ. ಈಗಿನ ರಾಜ್ಯ ಸರ್ಕಾರದವ್ರು ಹೋಯ್ತದ, ಆ ಕಡೆ ಹೋಯ್ತು. ಹೊಳ್ಳಿ ಬರ್ತದೋ ಇಲ್ಲೋ ಗೊತ್ತಿಲ್ಲ. ಸುಮ್ನೆ 6 ಸಬ್ಜೆಕ್ಟ್ ನಾವು ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ನೆಕ್ಸ್ಟ್ ಈಗ ಏನಾಯ್ತು, E3 ಆಯ್ತಾ. ನೆಕ್ಸ್ಟ್ ಅದಾದ ನಂತರ ಏನ್ ಮಾಡ್ಬೇಕು, ಇನ್ನೊಂದು ಸಬ್ಜೆಕ್ಟ್ ಯಾವ ತಗೋಬೇಕು, ಈಗ ಇದನ್ನ ಕಾಮ ಕೊಡ್ರಿ. ಕಾಮ ಕೊಡೋದು ಮರಿಬಾರ್ದು. ನೆಕ್ಸ್ಟ್ E3 ಆದ ನಂತರ F. ಓಕೆ, ನೆಕ್ಸ್ಟ್ ಅದಾದ ನಂತರ ಏನ್ ಮಾಡ್ಬೇಕು, ಮತ್ತೆ ಇದನ್ನ ಗ್ರೇಟರ್ ದ್ಯಾನ್ ಕೊಡ್ಬೇಕು, 35 ಕೊಡ್ಬೇಕು, ಕಾಮ ಕೊಡ್ಬೇಕು. ಓಕೆನಾ, ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು, G3. ಮತ್ತೆ ಇದಕ್ಕೆ ಅನುಪಾತ 35 ಕಾಮ ಕೊಡ್ಬೇಕು. ಓಕೆ, ಅದಾದ ನಂತರ ಎಲ್ಲ ಸಬ್ಜೆಕ್ಟ್ ಆದ, ಹೌದಿಲ್ಲ, ಎಲ್ಲ ಸಬ್ಜೆಕ್ಟ್ ಆದ ನಂತರ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಕಾಮ ಕೊಡಬಾರ್ದು. ಈಗ ಬ್ರಾಕೆಟ್ ಕೊಡ್ಬೇಕು. ಬ್ರಾಕೆಟ್ ಕೊತ್ತಾದ್ಮೇಲೆ ಕಾಮ ಕೊಡ್ಬೇಕು. ಅದಾದ ನಂತರ ಏನ್ ಮಾಡ್ಬೇಕು, ಡಬಲ್ ಇಂಟೆಡ್ ಕಾಮ ಕೊಟ್ಟು ಏನ್ ಮಾಡ್ಬೇಕ್ರಿ, ಇದನ್ನ ಫೇಲ್ ಅಂತ ಬರಿಬೇಕಾಗ್ತದೆ. ಡಬಲ್ ಇಂಟೆಡ್ ಕಾಮ ಕೊಟ್ಟು ಏನ್ ಮಾಡ್ಬೇಕು, ಡಬಲ್ ಇಂಟೆಡ್ ಕಾಮ ಕೊಟ್ಟು FAIL ಫೇಲ್, ಮತ್ತೆ ಡಬಲ್ ಇಂಟೆಡ್ ಕಾಮ ಇದನ್ನ ಸಿಂಗಲ್ ಕಾಮ ಕೊಡ್ಬೇಕು. ಮತ್ತೆ ಈಗ ಇಫ್ ಕಂಡೀಷನ್ ಹಚ್ಬೇಕು. 35 ಮಾರ್ಕ್ಸ್ ಒಳಗೆ ತಗೊಂಡ್ರ ಅವ ಫೇಲ್ ಅಂತ ಹೇಳಬೇಕು ಅಂತೇಳಿ ನಾವು ಒಂದು ಫಾರ್ಮುಲಾ ಹಾಕಿದೆ. ಈಗ ಮತ್ತೆ ಇನ್ನೊಂದು ಫಾರ್ಮುಲಾ ಹಾಕ್ಬೇಕಾಗ್ತದೆ. ಏನಂತ ಮತ್ತೆ ನಾವು ಫಾರ್ಮುಲಾ ಹಾಕ್ಬೇಕು. ಈಗ ಸಂಪೂರ್ಣವಾಗಿ ಏನ್ ಮಾಡ್ಕೋ, ಫಾರ್ಮುಲಾ ಇನ್ನೊಂದು ಅವ್ರ ಎವರೇಜ್ ಮೇಲೆ ಫಾರ್ಮುಲಾ ಹಾಕೋಬೇಕು. ಅವಾಗ ಈಗೇನ್ ಮಾಡ್ಬೇಕು, ಇಫ್ ಕಂಡೀಷನ್ ಹಚ್ಚಿ ಬ್ರಾಕೆಟ್ ಹಾಕ್ರಿ. ಬ್ರಾಕೆಟ್ ಹಾಕಿದ ನಂತರ ಎವರೇಜ್ ಏನದಲ್ಲ ಇದನ್ನ ಸೆಲೆಕ್ಷನ್ ಮಾಡ್ಕೋರಿ. ಹೌದಾ, ಅವಾಗ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಇದಕ್ಕೆ ಮತ್ತೆ ಲೆಸ್ ದನ್ ಮಾಡ್ಕೋಬೇಕು. ಇದನ್ನ ಈಸ್ ಈಕ್ವಲ್ ಟು ಹಾಕೋಬೇಕು. ಈಗ ಈಸ್ ಈಕ್ವಲ್ ಟು ಹಾಕಿದ ನಂತರ 80% ಬಾರ್ ಡಬಲ್ ಇಂಟೆಡ್ ಕಾಮ DIST ಡಿಸ್ಟಿಕ್ ಅಂದ್ರೆ 80ರ ಮ್ಯಾಲ್ ತಗೊಂಡ್ರ ಡಿಸ್ಟಿಕ್ಷನ್ ಅಂತ ತೋರಿಸ್ಬೇಕು ಅಂತೇಳಿ ನಾನೇನ್ ಮಾಡ್ತಾ ಇದೀನಿ, ಫಾರ್ಮುಲಾವನ್ನ ಹಾಕ್ತಾ ಇದೀನಿ. ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಇಫ್ ಕಂಡೀಷನ್ ಹಚ್ಬೇಕು. ಮತ್ತೆ ಇನ್ನೊಂದು ಇಫ್ ಕಂಡೀಷನ್ ಹಚ್ಚಿದ ನಂತರ ಏನಾಯ್ತು, ಮತ್ತೆ ನಾವೇನ್ ಮಾಡ್ಬೇಕು, ಮತ್ತೆ ಬ್ರಾಕೆಟ್ ಕೊಡ್ಬೇಕು. ಬ್ರಾಕೆಟ್ ಕೊಟ್ಟಾದ್ಮೇಲೆ ಈಗೇನ್ ಮಾಡ್ಬೇಕಪ್ಪ, ಮತ್ತೆ ಇದನ್ನೇ ಸೆಲೆಕ್ಷನ್ ಮಾಡ್ಕೋಬೇಕು. ಗೊತ್ತಾಗ್ತದೆ, ಅದಕ್ಕೆ ಹೇಳ್ಬೇಕು. ಓಕೆ, ಅದರ ಮೇಲೆನೆ ನಾವು ತೆಗಿಬೇಕಾಗ್ತದೆ. ಈಗೇನ್ ಮಾಡ್ತೀನಿ, ಬ್ರಾಕೆಟ್ ಹಾಕಿ ಮತ್ತೆ ನಾವು ಎವರೇಜ್ ಅದನ್ನೇ ಹಾಕ್ಬೇಕಾಗ್ತದೆ. ಅವಾಗ ನಾನು K3 ಅಂತ ಹಾಕೋತೀನಿ. ಹಾಕಿದ ನಂತರ ಮತ್ತೆ ಇದನ್ನ ಲೆಸ್ ದನ್ ಮಾಡ್ಕೊಂಡು ಗ್ರೇಟರ್ ದನ್ ಹಾಕೊಂಡು 60 ಹಾಕೊಳ್ಳೋಣ. 60% ಹಾಕಿ ಬಾರ್ ಕೊಡಬೇಕು, ಡಬಲ್ ಇಂಟೆಡ್ ಕಾಮ ಕೊಡಬೇಕು. 60% ತಗೊಂಡವರಿಗೆ FIRST ಫಸ್ಟ್ ಕ್ಲಾಸ್ CLASS ಫಸ್ಟ್ ಕ್ಲಾಸ್ ಮತ್ತೆ ಗ್ರೇಟರ್ ದ್ಯಾನ್ ಬಾರ್ ಕೊಡಬೇಕು. ಓಕೆನಾ. ನೆಕ್ಸ್ಟ್ ಇಫ್ ಕಂಡೀಷನ್ ಹಚ್ಚಬೇಕು. ಇಫ್ ಕಂಡೀಷನ್ ಹಚ್ಚಿದ ನಂತರ ಮತ್ತೇನ್ ಮಾಡ್ರಿ, ಬ್ರಾಕೆಟ್ ಹಾಕ್ರಿ. ಬ್ರಾಕೆಟ್ ಹಾಕಿದ ನಂತರ K3 ಅಂತ ಹಾಕೊಂಡ್ಬಿಡ್ರಿ. ನೆಕ್ಸ್ಟ್ ಈ ರೀತಿಯಾಗಿ ಒಂದು ಗಟ್ಟದ ಬಾಣ ಚಿಹ್ನೆ ಬರ್ತದೆ ಕೀಬೋರ್ಡ್ ಒಳಗೆ. ಮತ್ತೆ ಇದಕ್ಕೆ ಈಸ್ ಈಕ್ವಲ್ ಟು ಹಾಕೋಬೇಕು. ಈಸ್ ಈಕ್ವಲ್ ಟು ಹಾಕಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, 50. ಓಕೆ,
ಇಲ್ಲಿ ಇನ್ನೊಂದು ಮಿಸ್ಟೇಕ್ ಆಗಿದೆ, 60 ಹಾಕಿದೀವಲ್ಲ ಇಲ್ಲಿ, ಅದಕ್ಕೆ ಈಸಿಕ್ವಲ್ ಟು ಅಂತ ಹಾಕೋಬೇಕಿತ್ತು, ನಾವು ಈಸಿಕ್ವಲ್ ಟು ಹಾಕಿಲ್ಲ, ಇದರ ಮುಂದೆ ಈಸಿಕ್ವಲ್ ಟು ಅಂತ ಹಾಕೊಂಡ್ಬಿಟ್ರಿ. ಓಕೆ, ಇಲ್ಲಾಂದ್ರೆ ತಪ್ಪು ಬಿಡ್ತೈತೆ ಅದು. ನೆಕ್ಸ್ಟ್ ಈಗ ಇದ್ರ ಮುಂದೆ ಹೆಂಗೆ ಈಸಿಕ್ವಲ್ ಟು ಅಂತ ಹಾಕೊಂಡಿದ್ವಿ, ಎಲ್ಲಾದ್ರ ಮುಂದೆ ಈಸಿಕ್ವಲ್ ಟು ಅಂತ ಬರಬೇಕು. 60 50 ಓಕೆನಾ. 50 ಮಾರ್ಕ್ಸ್ ಹಾಕಿದ ನಂತರ ಕಾಮ ಕೊಡ್ರಿ, ಡಬಲ್ ಟೈಟ್ ಕಾಮ ಕೊಡ್ರಿ. ಅದಾದ ನಂತರ ಸೆಕೆಂಡ್ ಕ್ಲಾಸ್ ಅದು ಬರಿಬೇಕು. ಓಕೆ, SECOND ಸೆಕೆಂಡ್ ಕ್ಲಾಸ್, CLASS ಸೆಕೆಂಡ್ ಕ್ಲಾಸ್, ಮತ್ತೆ ಕಾಮ ಕೊಡಬೇಕು, ಡಬಲ್ ಟೈಟ್ ಕಾಮ ಕೊಟ್ಟು ನೆಕ್ಸ್ಟ್ ಇಫ್ ಕಂಡೀಷನ್ ಹಚ್ಚಿರಿ. ಅದಾದ ನಂತರ ಮತ್ತೆ ನೀವೇನು ಮಾಡಬೇಕು, ಬ್ರಕೆಟ್ ಹಾಕಬೇಕು, K3 ಅಂತ ಹಾಕೊಂಡ್ಬಿಟ್ರಿ. ಇದೇನು ಬರ್ತದೆ, K3 ಅಂತ ಹಾಕೋರಿ. ನೆಕ್ಸ್ಟ್ K3 ಹಾಕಿದ ನಂತರ ಮತ್ತೆ ಈ ರೀತಿಯಾಗಿ ಹಾಕೊಂಡು ಈಕ್ವಲ್ ಟು 35 ಬಾರ್, ಜಸ್ಟ್ 35 ತಗೊಂಡ್ರು ಪಾಸ್ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಪಾಸ್ ಅಂತ ಬರೋದು, ಮತ್ತೆ ಡಬಲ್ ಟೈಟ್ ಕಾಮ ಹಾಕೊಂಡು ಒಂದು 5 ಸಾರಿ ನೀವು ಬಾಕ್ಸ್ ಅನ್ನು ಹಾಕ್ಬೇಕು. ಬ್ರಕೆಟ್ ಕಂಪ್ಲೀಟ್ 1 2 3 4 5. ಓಕೆ, ಈ ರೀತಿಯಾಗಿ ನೋಡಿ, ಇಷ್ಟು ಫಾರ್ಮುಲಾಗಳನ್ನು ನೀವು ಹಾಕೊಂಡಾಗ ನಾವು ಗ್ರೇಡ್ ಅನ್ನ ಕಂಡು ಹಿಡಿಬಹುದು. ಸಮಾಧಾನದಿಂದ ನೋಟ್ ಮಾಡ್ಕೊಂಡು ಬರ್ಕೊಂಡು ಕರೆಕ್ಟ್ ಆಗಿ ಕಾಲಮ್ಸ್ ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಾಕೊಂಡ್ರ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದ. ಗೊತ್ತಾಗ್ತದ ಈ ಕರೆಕ್ಟ್ ಆಗಿ ಬಂದಿದೆ ಇಲ್ಲ ಅನ್ನೋದನ್ನ ಈ ಕರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು, ಜಸ್ಟ್ ಎಂಟರ್ ಮಾಡ್ಕೊರಿ, ಆಟೋಮೆಟಿಕ್ ಆಗಿ ನಮ್ಗೆ ಏನಾಗ್ತದೆ, ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದ. ಇಲ್ಲಿ ಏನೋ ಒಂದು ಮಿಸ್ಟೇಕ್ ಆಗ್ತಾ ಇದೆ ಅಂತ ಹೇಳ್ಕೊಡ್ತಾ ಇದೆ ಅದು. ಇಫ್ ಕಂಡೀಷನ್ ಇಫ್ ಕಂಡೀಷನ್ ಬ್ರಕೆಟ್ ಆಗಿದೆ, ಇದನ್ನ ಕ್ಯಾಲ್ಕುಲೇಷನ್ ಸ್ವಲ್ಪ ಸ್ಪೇಸ್ ಕೊಡ್ಬೇಕಿಲ್ಲ. ಓಕೆ, ಸ್ವಲ್ಪ ಸ್ಪೇಸ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸ್ಪೇಸ್ ಕೊಡ್ತಿದ್ದಾನೆ. ಇಲ್ಲಿ ಒಂದು ತಪ್ಪಾಗಿದೆ, ಏನಪ್ಪಾ ಅಂದ್ರೆ ಮೊದಲಿಗೆ ನಾವೇನ್ ಮಾಡಬೇಕು, ಈ ರೀತಿಯಾಗಿ ಕೊಟ್ಟು ಆಮೇಲೆ ಕಾಮ ಕೊಡಬೇಕು. ಈ ಕರೆಕ್ಟ್ ತಗೋತೈತಿ. ಓಕೆ, ಈಗ ಎಂಟರ್ ಮಾಡ್ಕೊರಿ, ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದೆ. ನೋಡ್ಬೋದು ಇದರ ಫಾರ್ಮುಲಾ ಎಲ್ಲ ಸಂಪೂರ್ಣವಾಗಿ ಇಲ್ಲಿನೂ ಕೂಡ ನಿಮಗೆ ಮೇಲ್ಗಡೆ ಕಾಣಿಸುತ್ತೆ ಏನು ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ. ಈ ರೀತಿಯಾಗಿ ಕೆಳಗಡೆ ಕೂಡ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಇದನ್ನ ಹಿಡಿದು ಈ ರೀತಿಯಾಗಿ ಕೆಳಗಡೆ, ಓಕೆ, ಇದನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇದನ್ನು ಹಿಡಿದು ಕೆಳಗೆ ಜಕ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದ. ಗೊತ್ತಾಗ್ತದ. ಮತ್ತೆ ಇದನ್ನೇ ನೀವೇನ್ ಮಾಡ್ಬೇಕು, ಸ್ವಲ್ಪ ಈ ಕಡೆ ಸರಿಸ್ಕೊಂಡ್ರೆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬಹುದು. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಸ್ಟೂಡೆಂಟ್ ಮಾರ್ಕ್ಸ್ ಸೀಟ್ ಒಂದು ಕ್ಯಾಲ್ಕುಲೇಷನ್ ವನ್ನ ಬಹಳಷ್ಟು ಈಸಿಯಾಗಿ ಕೂಡ ಇಲ್ಲಿ ಕೆಲಸವನ್ನ ಮಾಡಿ ಪರ್ಸೆಂಟೇಜ್ ಮತ್ತೆ ಅವರೇಜ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಆಗಿರ್ಬೋದು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತೆಗೆಯಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಗೊತ್ತಾಗಿದೆ ಅನ್ಕೋತಾದನೆ. ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡ್ರಿ. ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.